ಇನ್ನು ನಟಿಯರಿಗೆ ಡೀಪ್ ಫೇಕ್ನ ಕಾಟ ಇದೇ ಮೊದಲೇನಲ್ಲ. ಈ ಹಿಂದೆಯೂ ಸ್ಯಾಂಡಲ್ವುಡ್ನ ಹಲವು ನಟಿಯರು ಅಥವಾ ಭಾರತೀಯ ಚಿತ್ರರಂಗದ ಹಲವು ನಟಿಯರು ಇದನ್ನ ಅನುಭವಿಸಿದ್ದಾರೆ. ರುಕ್ಮಿಣಿ ವಸಂತ ರೀತಿಯೇ ಹಲವರಿಗೆ ಈ ಫೇಕ್ ಫಜೀತಿಯನ್ನ ತಂದೊಡ್ಡಿದೆ. ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ಕೇಸ್ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಇಡೀ ಬಾಲಿವುಡ್, ಬೇರೆ ಬೇರೆ ಚಿತ್ರರಂಗದವರು ಎಲ್ಲರೂ ಕೂಡ ಒಟ್ಟಾಗಿದ್ದು ಅದರ ವಿರುದ್ಧ. ಕಾಜೋಲ್, ಕತ್ರೀನಾ, ಆಲಿಯಾಗೂ ಕೂಡ ಈ ಫೇಕರ್ಸ್ಗಳ ಕಾಟ ಎದುರಾಗಿತ್ತು. ನಟಿಯರ ಡೀಪ್ ಫೇಕ್ ವಿಡಿಯೋಗಳನ್ನ ಹರಿಬಿಟ್ಟು ಮಜಾ ತೆಗೆದುಕೊಳ್ಳುವಂತಹ ಒಂದು ವರ್ಗ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಪೊಲೀಸರು ಕ್ರಮ ಕೈಗೊಳ್ತಾ ಇದ್ರು. ಈ ಹುಚ್ಚಾಟ, ಇಂತಹ ಕಿಡಿಗೇಡಿ ಕೆಲಸ, ಮತ್ತೊಬ್ಬರ ಮಾನ ಕಳೆಯುವಂತಹ ಕೆಲಸ ಇದು ಕಡಿಮೆ ಆಗ್ತಿಲ್ವಲ್ಲ? ಇದು ಆತಂಕಕ್ಕೆ, ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಬೇರೆ ಬೇರೆ ನಟಿಯರಿಗೂ ಕೂಡ ಎದುರಾಗಿದ್ದಂತಹ ಆ ಸಮಸ್ಯೆ ಏನು, ಯಾವ ರೀತಿ ಅವರ ವಿಡಿಯೋಗಳನ್ನ ಡೀಪ್ ಫೇಕ್ ಮಾಡಲಾಯಿತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಅವರ ವಿಡಿಯೋನ ನೋಡ್ತಾ ಇದ್ದೀರಿ. ರಶ್ಮಿಕಾ ಮಂದಣ್ಣ ಅವರ ಮುಖವನ್ನ ಮತ್ತೋರ್ವ ಯಾರೋ ಇನ್ಫ್ಲೂಯೆನ್ಸರ್ ಕಂಟೆಂಟ್ ಕ್ರಿಯೇಟರ್ ಆಕೆ ಮಾಡ್ತಾ ಇದ್ದಿದ್ದೆ ಅಂಥ ವಿಡಿಯೋ. ಆಕೆಯ ಮುಖಕ್ಕೆ ರಶ್ಮಿಕಾ ಮಂದಣ್ಣ ಅವರ ಮುಖವನ್ನ ಇಟ್ಟು ಮಾರ್ಫ್ ಮಾಡಿ, ಅದನ್ನ ಎಡಿಟ್ ಮಾಡಿ, ಅದನ್ನ ವೈರಲ್ ಮಾಡಿಬಿಡ್ತಾರೆ. ಖುದ್ದು ಅಮಿತಾಬ್ ಬಚ್ಚನ್ ಅವರು ಈ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ರು. ರಶ್ಮಿಕಾ ಮಂದಣ್ಣ ಅವರ ವಿಡಿಯೋನ ನೋಡಿ, ಇದು ನಿಜಕ್ಕೂ ಆಘಾತಕಾರಿ, ಇದರ ವಿರುದ್ಧ ಕ್ರಮ ಆಗಬೇಕು, ಇದನ್ನ ತಡೆಯುವಂತಹ ಕೆಲಸ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಬಾಲಿವುಡ್ ಸೇರಿದಂತೆ ಭಾರತೀಯ ಚಿತ್ರರಂಗದ ಹಲವರು ಈ ಒಂದು ಕೂಗಿಗೆ ಕೈ ಜೋಡಿಸುವಂತಹ ಅಥವಾ ಧ್ವನಿಗೂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಆಲಿಯಾ ಭಟ್ ಅವರ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಆಲಿಯಾ ಭಟ್ ಡೀಪ್ ಫೇಕ್ ವಿಡಿಯೋ, ಯಾರದ್ದೋ ವಿಡಿಯೋ, ಅದು ಯಾರೋ ಮಾಡಿರುವಂತಹ ವಿಡಿಯೋ. ಆ ವಿಡಿಯೋಗೆ ಆಲಿಯಾ ಭಟ್ ಅವರ ಮುಖವನ್ನ ಎಡಿಟ್ ಮಾಡಿ, ಫಿಕ್ಸ್ ಮಾಡಿ, ಮಾರ್ಫ್ ಮಾಡಿ ಅದನ್ನ ವೈರಲ್ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಅಂದ್ರೆ ಈ ರೀತಿಯಾದಂತಹ ಡೀಪ್ ಫೇಕ್ ವಿಡಿಯೋಗಳು ಎಷ್ಟು ಆತಂಕಕಾರಿ, ಎಷ್ಟು ಆಘಾತಕಾರಿ, ಎಷ್ಟು ಕಳವಳಕಾರಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈ ಹಿಂದೆ ಯಾರ್ಯಾರಿಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗಿತ್ತು ನಟಿಯರಿಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಆ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಝಾರಾ ಪಟೇಲ್ ಅನ್ನುವಂಥ ಕಾಂಟೆಂಟ್ ಕ್ರಿಯೇಟರ್, ಆಕೆಯ ವಿಡಿಯೋಗೆ ರಶ್ಮಿಕಾ ಅವರ ಫೇಸ್ ಹಾಕಿ ವೈರಲ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಸಿಕ್ಕಾಪಟ್ಟೆ ಆ ವಿಡಿಯೋ ವೈರಲ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ, ಅಮಿತಾಬ್ ಬಚ್ಚನ್ ಅವರು ಕೂಡ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಆಘಾತವನ್ನ ವ್ಯಕ್ತಪಡಿಸಿರ್ತಾರೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಡೀಪ್ ಫೇಕ್ ಅನ್ನ ಮಾಡೋದು ನಿಜಕ್ಕೂ ಕಳವಳಕಾರಿ. ಇದಕ್ಕೊಂದು ಬ್ರೇಕ್ ಹಾಕುವಂತಹ ಕೆಲಸ, ಕಡಿವಾಣ ಹಾಕುವಂತಹ ಕೆಲಸ ಆಗಬೇಕು ಅಂತ ಹೇಳಿರ್ತಾರೆ. ಅದಾದಂತಹ ನಂತರದಲ್ಲಿ ಈ ಪ್ರಕರಣದಲ್ಲಿ ಯಾರು ಆ ರೀತಿ ವಿಡಿಯೋನ ಎಡಿಟ್ ಮಾಡಿದ್ನೋ, ಝಾರಾ ಪಟೇಲ್ ವಿಡಿಯೋಗೆ ರಶ್ಮಿಕಾ ಮಂದಣ್ಣ ಅವರ ಫೇಸ್ ಅನ್ನ ಹಾಕಿ ಇಂಥದ್ದೊಂದು ಅಶ್ಲೀಲವಾದಂತಹ ವಿಡಿಯೋನ ವೈರಲ್ ಮಾಡಿದ್ನೋ, ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆ ಪ್ರಕರಣದಲ್ಲಾಗಿತ್ತು. ಹಾಗಂತ ಆ ಪ್ರಕರಣ ಆದ್ಮೇಲೆ ಎಲ್ಲವೂ ಸ್ಟಾಪ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ಇವತ್ತಿಗೂ ಅದು ನಡೀತಾ ಇದೆ. ಅಂದ್ರೆ ಕಠಿಣವಾದಂತಹ ಕ್ರಮ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಮತ್ತೋರ್ವ ನಟಿ ಕತ್ರೀನಾ ಕೈಫ್, ಅವ್ರಿಗೂ ಕೂಡ ಈ ಸಮಸ್ಯೆ ಆಗಿತ್ತು. ಟೈಗರ್ 3 ಸಿನಿಮಾದ ಸಂದರ್ಭದಲ್ಲಿ ಟವೆಲ್ ಫೈಟ್ ದೃಶ್ಯದ ಒಂದು ಚಿತ್ರ, ಅದು ಮಾರ್ಫ್ ಮಾಡಿ ಅದನ್ನ ವೈರಲ್ ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಟೈಗರ್ ಶೂಟ್ ಸಂದರ್ಭದಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಿ ತಾವು, ಯಾವ ರೀತಿ ಆ ಫೋಟೋನ ಎಡಿಟ್ ಮಾಡಲಾಗಿತ್ತು ಅಂತ ಹೇಳಿ ಅದನ್ನ ವೈರಲ್ ಮಾಡುವಂತಹ ಕೆಲಸ ಮಾಡ್ತಾರೆ. ಸಲ್ಮಾನ್ ಖಾನ್ ಅವ್ರ ಜೊತೆಗೆ ಟೈಗರ್ 3 ಸಿನಿಮಾದ ಶೂಟಿಂಗ್ ನಲ್ಲಿ ಕತ್ರೀನಾ ಕೈಫ್ ಇದ್ದಂತಹ ಸಂದರ್ಭದಲ್ಲಿ ಟವೆಲ್ ಫೈಟ್ ಚಿತ್ರದ ಟವೆಲ್ ಫೈಟ್ ಸೀನ್ ಏನಿತ್ತು ಅದರ ಒಂದು ಫೋಟೋನ ಮಾರ್ಫ್ ಮಾಡಿ ವೈರಲ್ ಮಾಡುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ರು. ಅದಾದ ನಂತರ ಮತ್ತೊಂದು ಪ್ರಕರಣ, ನಟಿ ಕಾಜಲ್ ಅವರಿಗೆ ಸಂಬಂಧಪಟ್ಟ ಹಾಗೆ. ಕಾಜಲ್ ಬೇರೊಬ್ಬರು ಬಟ್ಟೆ ಬದಲಿಸುವಂತಹ ವಿಡಿಯೋಗೆ ನಟಿ ಕಾಜಲ್ ಅವರ ಮುಖವನ್ನ ಎಡಿಟ್ ಮಾಡಿ ಅದನ್ನ ವೈರಲ್ ಮಾಡಿಬಿಟ್ಟಿದ್ರು. ಯಾರೋ ಬಟ್ಟೆ ಬದಲಿಸ್ತಿದ್ದಾರೆ, ಆ ವಿಡಿಯೋಗೆ ಕಾಜಲ್ ಫೇಸ್ ಅನ್ನ ಫಿಕ್ಸ್ ಮಾಡ್ತಾರೆ ಈ ದುಷ್ಕರ್ಮಿಗಳು. ಯಾರು ಡೀಪ್ ಫೇಕ್ ವಿಡಿಯೋನ ಮಾಡಿದ್ರು ಅವರು ಖುದ್ದು ಕಾಜಲ್ ಅಲ್ವೇ ಅಲ್ಲ, ಬಟ್ ಸಡನ್ ಆಗಿ ನೋಡಿದವ್ರಿಗೆ ಏನ್ ಅನ್ನಿಸ್ಬೇಕು, ಕಾಜಲ್ ಅವರದ್ದೇ ವಿಡಿಯೋ ಅನ್ನಿಸ್ಬೇಕು. ಆ ರೀತಿ ಪರ್ಫೆಕ್ಷನ್ ಅನ್ನ ಆ ಮಾರ್ಫ್ಡ್ ವಿಡಿಯೋಗಳಿಗೆ, ಆ ಡೀಪ್ ಫೇಕ್ ವಿಡಿಯೋಗಳಿಗೆ ಈ ಕಿಡಿಗೇಡಿಗಳು ಕೊಡ್ತಾರೆ. ಅದೇ ರೀತಿ ಕಾಜಲ್ ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ನಂತರ ಒಂದು ಸ್ಪಷ್ಟನೆ, ಅದಾದ ನಂತರ ಇಲ್ಲ ಇದು ಡೀಪ್ ಫೇಕ್ ವಿಡಿಯೋ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಆಲಿಯಾ ಭಟ್ ಅವರ ಡೀಪ್ ಫೇಕ್ ವಿಡಿಯೋನ ನೀವು ಗಮನಿಸಿದ್ರಿ. ಆಲಿಯಾ ಭಟ್ ಫೇಸರ್ಗೆ ಆಲಿಯಾ ಭಟ್ ಅವರ ಮುಖವನ್ನ ಹಾಕಿ ಆಕ್ಷೇಪಾರ್ಹ ವಿಡಿಯೋ ಅದು ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ. ಅಂಥ ವಿಡಿಯೋಗೆ ಆಲಿಯಾ ಭಟ್ ಅವರ ಮುಖವನ್ನ ಹಾಕಿ ಆ ವಿಡಿಯೋನ ವೈರಲ್ ಮಾಡುವಂತಹ ಕೆಲಸ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳಿಂದ ಆಗಿತ್ತು. ಅದಾದ ನಂತರ ನಯನತಾರಾ ಅವರ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ನಟಿ ನಯನತಾರಾ ಅವರ ಮುಖವನ್ನ ಬಳಸಿ ಕೆಲ ನಕಲಿ ವಿಡಿಯೋಗಳನ್ನ ಸೃಷ್ಟಿ ಮಾಡಿ ಕಿಡಿಗೇಡಿಗಳು ವೈರಲ್ ಮಾಡಿದ್ರು. ಪ್ರಿಯಾಂಕಾ ಚೋಪ್ರಾ ಅವ್ರ ಕೇಸ್ನಲ್ಲಿ ಏನಾಯ್ತು,
ಪ್ರಿಯಾಂಕಾ ಅವರ ಧ್ವನಿ, ಅವರ ಮುಖವನ್ನ ಬಳಸಿ ಬ್ರ್ಯಾಂಡ್ ಪ್ರಮೋಟ್ ಮಾಡೋದಕ್ಕೆ ಬಳಕೆ ಮಾಡಿದ್ರು, ನಕಲಿ ವಿಡಿಯೋನ ಸೃಷ್ಟಿ ಮಾಡಿದ್ರು. ಅಂದ್ರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿ ಅದನ್ನ ಡೀಪ್ ಫೇಕ್ ವಿಡಿಯೋಗಳನ್ನ ಮಾಡ್ತಾರೆ, ಯಾವ ರೀತಿ ಇವರು ಜನರನ್ನ ಮ್ಯಾನಿಪುಲೇಟ್ ಮಾಡುವಂತಹ ವಿಡಿಯೋಗಳನ್ನ ಮಾಡಿಫೈ ಮಾಡಿ ಮ್ಯಾನಿಪುಲೇಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಕೃತಿ ಸನೋನ್ ಅವರ ಮುಖವನ್ನ ಮಾರ್ಫ್ ಮಾಡಿ ನಕಲಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು, ಜಾಲತಾಣದಲ್ಲಿ ವೈರಲ್ ಮಾಡಲಾಗಿತ್ತು. ಶ್ರುತಿ ಹರಿಹರನ್ ಅವರ ವಿಚಾರದಲ್ಲೂ ಅದೇ ಆಗಿತ್ತು. ಮುಖವನ್ನ ಮಾರ್ಫ್ ಮಾಡಿ ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡಲಾಗಿತ್ತು. ಅದಾದ ನಂತರ ಸೈಬರ್ ಕ್ರೈಮ್ಗೆ ನಟಿ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಕೇಸ್ಗಳಿದೆಯಲ್ಲ, ಈಗ ಎಷ್ಟು ಉದಾಹರಣೆಗಳನ್ನ ನೀವು ಗಮನಿಸಿದ್ರಿ, ಅದರಲ್ಲಿ ಕೆಲವು ನಟಿಯರು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೆಲವರು ಹೋಗಿ ಅದಕ್ಕೆಲ್ಲ ಯಾಕೆ ನಾವು ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟು ಒಂದು ತಮ್ಮ ಸೋಷಿಯಲ್ ಮೀಡಿಯಾ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಬಟ್ ಹಾಗೆ ಸುಮ್ಮನಾದ್ರೆ ಇದೆಲ್ಲವನ್ನ ತಡೆಯೋದಕ್ಕೆ ಸಾಧ್ಯ ಇದೆಯಾ? ಇದು ಇರುವಂತಹ ಪ್ರಶ್ನೆ. ಯಾಕಂದ್ರೆ ಇದೊಂದು ಬಹಳ ದೊಡ್ಡ ಸಮಸ್ಯೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾನಿಟರ್ ಮಾಡೋದೇ ಪೊಲೀಸರಿಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಸಾವಿರಾರು ಲಕ್ಷಾಂತರ ಅಕೌಂಟ್ಗಳು, ಆ ಅಕೌಂಟ್ಗಳನ್ನ ಬಳಸಿ ಈ ರೀತಿ ದುರ್ಬಳಕೆ ಮಾಡೋದು, ಯಾರ್ಯಾರದ್ದೋ ಮನೆಯ ಹೆಣ್ಮಕ್ಳ ವಿಡಿಯೋಗಳನ್ನ ಈ ರೀತಿ ಅಸಭ್ಯವಾಗಿ ಅಶ್ಲೀಲವಾಗಿ ತೋರಿಸೋದು, ಇದು ನಿಜಕ್ಕೂ ಆಘಾತಕಾರಿಯಾಗಿರುವಂತಹ ಬೆಳವಣಿಗೆ. ಪ್ರತಿ ಬಾರಿ ಈ ರೀತಿ ನಟಿಯರಿಗಾದಾಗ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಜನಸಾಮಾನ್ಯರಿಗೂ, ಸಾಮಾನ್ಯ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಈ ರೀತಿ ಸಮಸ್ಯೆಗಳಾಗಿದ್ದಿದೆ. ಕಂಪ್ಲೇಂಟ್ ಅನ್ನ ಸೈಬರ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡಿ ಇಂಥದ್ದಾದಾಗ ಅಂತ ಹೇಳಿ ಎಚ್ಚರಿಸುವಂತಹ ಕೆಲಸವನ್ನ ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ಹಲವು ಬಾರಿ ಮಾಡಿದ್ದು ಕೂಡ ಇದೆ. ಇಷ್ಟಾದ್ರೂ ಈ ರೀತಿಯಾದಂತಹ ಡೀಪ್ ಫೇಕ್ ವಿಡಿಯೋಗಳ ಕಾಟ ನಿಲ್ತಾ ಇಲ್ಲ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ